ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇವತ್ತಿನ ಲಾಗಲ್ಲಿ ನಾನು ದೀಪಾವಳಿ ಹಬ್ಬದ ಫೋಟೋಸ್ ಮತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ರೀ. ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಅದ್ರ ಸಂಬಂಧ ಎಷ್ಟು ಮಾಡೀನಿ ಅಷ್ಟೇ ಹಾಕೇನಿ, ನೋಡ್ಬೋದು ನೀವು. ಹಾಗೆ ನಾನು ಒಂದು ಹುಡುಗಿ ಡ್ರೆಸ್ ಸ್ಟಿಚ್ ಮಾಡಿದ್ದೆ, ಅದು ಹೆಂಗೆ ಬಂದಿದೆ ಅಂತ ನೋಡ್ಬೋದು ನೀವು. ಲಂಗ ಬ್ಲೌಸ್ ವಿತ್ ವೇಲ್ ಐತ್ರಿ. ಅದಕ್ಕೆ ಹೀಗೆ ಸ್ಟಿಚ್ ಮಾಡೀನಿ. ಹೆಂಗಾಗಿದೆ ಅಂತ ಕಮೆಂಟ್ ಹಾಕಿರಿ. ಆಗ ನನ್ನ ಮಗಳ ಡ್ರೆಸ್ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ರೀ. ಮತ್ತು ಇದೆಲ್ಲ ಒಂದು ಕಡೆ ಆದರೆ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ರಾಟಿದು ಪೂಜೆ ಮಾಡಿದ್ವಿ ರೀ. ರಾಟಿದು ಪೂಜೆ ಮಾಡಿ ದೇವಿ ಮಾಡೋಕ್ಕಾಗಿಲ್ಲ, ದೇವಿ ಮಾಡೋಂಗಿಲ್ಲ ನಾವು. ರಾಟಿಗೆ ಅಷ್ಟೇ ಪತ್ಲ ಏರ್ಸಿದ್ದೀವಿ ರೀ. ಅದಾದಮೇಲೆ ನಮ್ಮ ಮನೆ ಬಾಜುಕಿನವರು ಒಂದತ್ತಿಟ್ಟಿದ್ರು ರೀ, ಅವರ ಗಾಡಿ ಪೂಜೆಗೆ ಹೋಗಿದ್ವಿ. ನೋಡ್ಬೋದು ಅವ್ರದ್ದು ಇದು ದೇವಿ ಪೂಜೆ. ಗಾಡಿ ಮುಂದೆ ದೇವಿ ಇಟ್ಟು ಅದಕ್ಕೆ ಎಷ್ಟು ಚಂದ ಸಾರಿ ಅದು ಉಡಿಸಿ ಡೆಕೋರೇಷನ್ ಮಾಡಿದ್ರಂದ್ರೆ ಭಾರಿ ಆಗಿದ್ರಿ. ನೋಡ್ಬೋದು ನೀವು, ಪೂರ್ತಿ ಡೆಕೋರೇಷನ್ ಮಾಡಿದ್ರು. ಇದೆಲ್ಲ ಆದಮೇಲೆ ಇದನ್ನೆಲ್ಲ ನೋಡಿದ್ಮೇಲೆ ನಾವು ನೆಕ್ಸ್ಟ್ ಅವ್ರು ಪೂಜೆ ಮಾಡಿದ್ರಿ. ಪೂಜೆ ಆದಮೇಲೆ ಉಡಿ ತುಂಬಿ ಮಂಗಳಾರತಿ ಅಂದು ಆಮೇಲೆ ಎಲ್ಲರಿಗೂ ಪ್ರಸಾದವನ್ನು ಕೊಟ್ರಿ. ಆಮೇಲೆ ನಾವು ಫೋಟೋಸ್ ವಿಡಿಯೋಸ್ ಮಾಡಾಕುಂತಿದ್ವಿ, ನೋಡ್ಬೋದು ನೀವು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮನೆಗೆ ಹೋಗಿ ಅವರು ಚಹಾ ಕೊಟ್ಟರೆ ಚಹಾ ಕುಡಿದು ನೆಕ್ಸ್ಟ್ ಇನ್ನೊಬ್ಬರ ಮನೆಗೆ ಹೋದಿವಿ. ಅವ್ರದ್ದು ದೇವಿ ಪೂಜೆ ನೋಡ್ಬೋದು ನೀವು. ಎಷ್ಟು ಚೆಂದ ಆಗೈತಲ್ರಿ. ಎಷ್ಟು ದೀಪಾವಳಿಗೆ ದೇವಿ ಪೂಜೆ ನೋಡೋದು ಚೆಂದ ಅಲ್ರಿ. ಯಾರಿಗೆಲ್ಲ ದೇವಿದು ಅಲಂಕಾರ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್.